ಹಲೋ ಮೈ ಡಿಯರ್ ಲರ್ನರ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ FEEE ಸಬ್ಜೆಕ್ಟ್ನ 4ನೇ ಯೂನಿಟ್ನ 4ನೇ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬ್ಯಾಟ್ರೀಸ್ ಆ್ಯಂಡ್ UPS ಅಂತಕ್ಕಂಥ ಕಾನ್ಸೆಪ್ಟ್ಸ್ಗಳ ಮೇಲೆ ಏನೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು EDCTನಲ್ಲಿ ಕೇಳ್ತಾರೆ, ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅಂತಕ್ಕಂಥ ಒಂದು ವಿಷಯವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. 30 ಕ್ವಶನ್ಸ್ಗಳನ್ನು ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀನಿ. ಆವಾಗ ನಿಮಗೆ 30 ಥರದ ಕಾನ್ಸೆಪ್ಟ್ಸ್ಗಳ ಮೇಲೆ ಗಮನ ಹರಿಯುತ್ತೆ ಮತ್ತು ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ನಿಮಗೆ ಯಾವುದೇ ಕ್ವಶನ್ಸ್ಗಳನ್ನು ಕೊಟ್ಟರೂ ಕೂಡ ನೀವೇನೇ ಅದನ್ನು ಸಾಲ್ವ್ ಮಾಡ್ಬೋದು. ನಾನು ಇದೇ ಯೂನಿಟ್ 4ನ ಸೆಷನ್ 3ಯಲ್ಲಿ ನಿಮಗೆ ಬ್ಯಾಟ್ರೀಸ್ ಆ್ಯಂಡ್ UPSಗಳ ಬಗ್ಗೆ ಕಾನ್ಸೆಪ್ಟ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋವನ್ನು ನೋಡಿಲ್ಲ, ಮೊದಲು ಆ ವಿಡಿಯೋವನ್ನು ನೋಡಿ ಈ MCQ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿ, ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಬನ್ನಿ, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅಥವಾ ಹೆಲ್ಪ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ನೋಡೋಣ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಯಾವ್ಯಾವ ರೀತಿ ಕೇಳ್ತಾರೆ ಅಂತ. ಮೊದಲನೇ ಕ್ವಶನ್, the capacity of a battery is expressed in terms of option A current rating, option B voltage rating, option C ampere hour rating, option D none of the above. ನೀವೇನಾದರೂ ನನ್ನ ಹಳೆಯ ಹಿಂದಿನ ವಿಡಿಯೋವನ್ನು ನೋಡಿದರೆ, ಸೆಷನ್ 3 ವಿಡಿಯೋವನ್ನು ನೋಡಿದರೆ ಬ್ಯಾಟ್ರೀಸ್ ಮತ್ತು UPSಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀನಿ. ಅಲ್ಲಿ ಬ್ಯಾಟ್ರಿ ಕೆಪಾಸಿಟಿಯನ್ನು ಯಾವುದರಲ್ಲಿ ನಾವು ಮೆಜರ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇಟ್ ಈಸ್ ಆಂಪಿಯರ್ ಅವರ್ ರೇಟಿಂಗ್, AH ಅಂತ ಕರಿತೀವಿ. 100 AH ಬ್ಯಾಟ್ರಿ, 200 AH ಬ್ಯಾಟ್ರಿ ಅಂತೇಳಿ. ಹಾಗಾಗಿ ದ ಆನ್ಸರ್ ಈಸ್ ಆಪ್ಷನ್ ಸಿ, ಆಂಪಿಯರ್ ಅವರ್ ರೇಟಿಂಗ್. ಇಲ್ಲಿ ಆಪ್ಷನ್ ಎ ಅಂತ ಆಗಿದೆ, ತಪ್ಪಾಗಿದೆ. ಕರೆಕ್ಟ್ ಆನ್ಸರ್ ಈಸ್ ಆಂಪಿಯರ್ ಅವರ್ ರೇಟಿಂಗ್, ಆಪ್ಷನ್ ಸಿ. ನೆಕ್ಸ್ಟ್, second question, the storage battery generally used in electric power station is. The storage battery generally used in electric power station is. Option A nickel cadmium battery, option B zinc carbon battery, option C lead acid battery, option D none of the above. ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಸ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಬ್ಯಾಟ್ರಿ ಯಾವ ಟೈಪ್ ಆಫ್ ಬ್ಯಾಟ್ರಿ ಅಂತ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಲೆಡ್ ಆಸಿಡ್ ಬ್ಯಾಟ್ರಿ ಅಂತ. ಲೆಡ್ ಆಸಿಡ್ ಬ್ಯಾಟ್ರಿಯನ್ನು ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ 3ನೇ ಕ್ವಶನನ್ನು ನೋಡೋದಾದರೆ, ಟ್ರಿಕಲ್ ಚಾರ್ಜರ್ ಆಫ್ ಎ ಸ್ಟೋರೇಜ್ ಬ್ಯಾಟ್ರಿ ಎಲ್ಪ್ಸ್ ಟು. ಟ್ರಿಕಲ್ ಚಾರ್ಜರ್ ಆಫ್ ಎ ಸ್ಟೋರೇಜ್ ಬ್ಯಾಟ್ರಿ ಎಲ್ಪ್ಸ್ ಟು. ಆಪ್ಷನ್ ಎ ಮೇಂಟೈನ್ ಪ್ರಾಪರ್ ಎಲೆಕ್ಟ್ರೋಲೈಟ್ ಲೆವೆಲ್, ಆಪ್ಷನ್ ಬಿ ಇನ್ಕ್ರೀಸ್ ಇಟ್ಸ್ ರಿವರ್ಸ್ ಕೆಪಾಸಿಟಿ, ಆಪ್ಷನ್ ಸಿ ಪ್ರಿವೆಂಟ್ ಸಲ್ಫೇಷನ್, ಆಪ್ಷನ್ ಡಿ ಕೀಪ್ ಇಟ್ ಫ್ರೆಶ್ ಆ್ಯಂಡ್ ಫುಲ್ಲಿ ಚಾರ್ಜ್ಡ್. ಬ್ಯಾಟ್ರೀಸ್ಗಳಲ್ಲಿ ಟ್ರಿಕಲ್ ಚಾರ್ಜರ್ ಅಂತ ಯೂಸ್ ಮಾಡ್ತೀವಿ. ಇದನ್ನು ಯಾವ ಪರ್ಪಸ್ಸಿಗೋಸ್ಕರ ಯೂಸ್ ಮಾಡ್ತಾರೆ ಅಂತ, ಎಲೆಕ್ಟ್ರೋಲೈಟ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೋ, ಅಥವಾ ರಿವರ್ಸ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೋ, ಅಥವಾ ಸಲ್ಫೇಷನ್ ಆಗೋದನ್ನು ತಡಿಲಿಕ್ಕೆ, ಅಥವಾ ಯಾವಾಗಲೂ ಬ್ಯಾಟ್ರಿಯನ್ನು ಫ್ರೆಶ್ ಮತ್ತು ಫುಲ್ಲಿ ಚಾರ್ಜ್ ಇಡೋದಕ್ಕೋ. ಯಾವುದು ಇದಕ್ಕೆ ಕರೆಕ್ಟ್ ಆನ್ಸರ್ಸ್ ಅಂತ ನೋಡೋದಾದರೆ ಆಪ್ಷನ್ ಡಿ, ಕೀಪ್ ಇಟ್ ಫ್ರೆಶ್ ಆ್ಯಂಡ್ ಫುಲ್ಲಿ ಚಾರ್ಜ್ಡ್. ಅದಕ್ಕೋಸ್ಕರ ಈ ಟ್ರಿಕಲ್ ಚಾರ್ಜರನ್ನು ಯೂಸ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಕ್ವಶನ್, ಬ್ಯಾಟ್ರಿ ಚಾರ್ಜಿಂಗ್ ಇಕ್ವಿಪ್ಮೆಂಟ್ ಈಸ್ ಜನರಲಿ ಇನ್ಸ್ಟಾಲ್ಡ್. ಬ್ಯಾಟ್ರಿ ಚಾರ್ಜಿಂಗ್ ಇಕ್ವಿಪ್ಮೆಂಟ್ ಈಸ್ ಜನರಲಿ ಇನ್ಸ್ಟಾಲ್ಡ್. ಆಪ್ಷನ್ ಎ ಇನ್ ವೆಲ್ ವೆಂಟಿಲೇಟೆಡ್ ಲೊಕೇಶನ್, in clean and dry place, as near as practical to battery being charged, in location having all above features. ನೋಡಿ, ಬ್ಯಾಟ್ರಿ ಚಾರ್ಜಿಂಗ್ ಇಕ್ವಿಪ್ಮೆಂಟ್ ಅಂತ ಏನಿರುತ್ತೆ ಅದನ್ನು ಯಾವ ಪ್ಲೇಸಲ್ಲಿ ಇಡಬೇಕು ಅಂತ. ತುಂಬ ಒಳ್ಳೆ ಗಾಳಿ ಬೆಳಕು ಬರ್ತಕ್ಕಂಥ ಪ್ಲೇಸಲ್ಲಿ ಇಡಬೇಕಾ, ಕ್ಲೀನ್ ಮತ್ತು ಡ್ರೈ ಆದ ಪ್ಲೇಸಲ್ಲಿ ಇಡಬೇಕಾ, ಅಥವಾ ಬ್ಯಾಟ್ರಿಗೆ ಹತ್ತಿರದಲ್ಲಿ ಇಡಬೇಕಾ, ಅಥವಾ ಈ ಎಲ್ಲ ಫೀಚರ್ಸ್ಗಳು ಇರೋ ಹತ್ರ ಇಡಬೇಕು ಅಂತ. ಯಾವುದು ಕರೆಕ್ಟ್ ಆನ್ಸರ್ ಇದಕ್ಕೆ? ದ ಕರೆಕ್ಟ್ ಆನ್ಸರ್ ಈಸ್ ಇನ್ ಲೊಕೇಶನ್ ಹ್ಯಾವಿಂಗ್ ಆಲ್ ಅಬೋವ್ ಫೀಚರ್ಸ್. ಗಾಳಿ ಬೆಳಕು ಚೆನ್ನಾಗಿರಬೇಕು, ಕ್ಲೀನ್ ಆ್ಯಂಡ್ ಡ್ರೈ ಆಗಿರಬೇಕು, ಮತ್ತು ಆ್ಯಸ್ ನಿಯರ್ ಆ್ಯಸ್ ಪ್ರಾಕ್ಟಿಕಲ್ ಟು ಬ್ಯಾಟ್ರಿ ಬೀಯಿಂಗ್ ಚಾರ್ಜ್ಡ್, ಬ್ಯಾಟ್ರಿ ಹತ್ತಿರದಲ್ಲಿರಬೇಕು ಅಂತ. ರೈಟ್. 4th ಕ್ವಶನ್, ಬ್ಯಾಟ್ರೀಸ್ ಆರ್ ಚಾರ್ಜ್ಡ್ ಬೈ. ಆಪ್ಷನ್ ಎ ರೆಕ್ಟಿಫೈಯರ್ಸ್, ಆಪ್ಷನ್ ಬಿ ಇಂಜಿನ್ ಜನರೇಟರ್ ಸೆಟ್ಸ್, ಆಪ್ಷನ್ ಸಿ ಮೋಟರ್ ಜನರೇಟರ್ ಸೆಟ್ಸ್, ಆಪ್ಷನ್ ಡಿ ಎನಿ ಆಫ್ ದ ಅಬೋವ್. ಬ್ಯಾಟ್ರಿಗಳು ಚಾರ್ಜ್ ಆಗೋದು ಯಾವುದರಿಂದ ಅಂತ.
ರೆಕ್ಟಿಫೈರ್ಸಿಂದನೋ, ಇಂಜಿನ್ ಜನರೇಟರ್ ಸೆಟ್ಟಿಂದನೋ, ಮೋಟರ್ ಜನರೇಟರ್ ಸೆಟ್ಸಿಂದನೋ, ಎನಿ ಆಫ್ ದ ಅಬೋವ್ ಯಾವುದಾದ್ರೂ ನಡೆಯುತ್ತೋ ಅಂತ. ದ ಕರೆಕ್ಟ್ ಆನ್ಸರ್ ಈಸ್ ಎನಿ ಆಫ್ ದಿ ಅಬೋವ್, ಯಾವುದರಿಂದನಾದ್ರೂ ಚಾರ್ಜ್ ಮಾಡ್ಬೋದು ಅಂತ. ಓಕೆ. 6th question, the following indicate that battery on charge has attained full charge. ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ ಅಂತ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಯಾವುದು ಅಂತ. ಆಪ್ಷನ್ ಎ ಕಲರ್ ಆಫ್ ಎಲೆಕ್ಟ್ರೋಡ್, ಗ್ಯಾಸಿಂಗ್, ಸ್ಪೆಸಿಫಿಕ್ ಗ್ರಾವಿಟಿ, ಆಲ್ ಆಫ್ ದಿ ಅಬೋವ್. ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಕಲರ್ ಆಫ್ ದ ಎಲೆಕ್ಟ್ರೋಡಿಂದನೋ, ಗ್ಯಾಸಿಂಗಿಂದನೋ, ಅದರಿಂದ ಏನಾದರೂ ಗ್ಯಾಸಿಂಗ್ ಬರುತ್ತೋ, ಅಥವಾ ಸ್ಪೆಸಿಫಿಕ್ ಗ್ರಾವಿಟಿಯಿಂದನೋ, ಅಥವಾ ಆಲ್ ಆಫ್ ದಿ ಅಬೋನೋ? ಯಾವ ರೀತಿ ನೋಡ್ತಾರೆ? ಯಾವಾಗಾದರೂ ನೋಡಿದ್ದೀರಾ ಚಾರ್ಜ್ ಆಗಿದೆ ಅಂತ ಯಾವ ರೀತಿ ಕಂಡುಹಿಡಿತಾರೆ ಬ್ಯಾಟ್ರಿನ ಅಂತ? ದ ಆನ್ಸರ್ ಈಸ್ ಡಿ, ಆಲ್ ಆಫ್ ದಿ ಅಬೋವ್. ಓಕೆ. ಕಲರ್ ಕೂಡ ಚೇಂಜ್ ಆಗುತ್ತೆ, ಗ್ಯಾಸಿಂಗ್ ಆಗುತ್ತೆ, ಮತ್ತು ಸ್ಪೆಸಿಫಿಕ್ ಗ್ರಾವಿಟಿ ಎಲ್ಲ ಪ್ಯಾರಾಮೀಟರ್ಗಳಿಂದ ನಾವು ಬ್ಯಾಟ್ರಿ ಚಾರ್ಜ್ ಆಗಿದೆ ಅಂತ ಕಂಡುಹಿಡಿಬೋದು. 7th question, ವಿಚ್ ಆಫ್ ದ ಫಾಲೋಯಿಂಗ್ ಬ್ಯಾಟ್ರಿ ಈಸ್ ಯೂಸ್ಡ್ ಫಾರ್ ಏರ್ಕ್ರಾಫ್ಟ್? ಏರ್ಕ್ರಾಫ್ಟ್ಗಳಲ್ಲಿ ಬಳಸ್ತಕ್ಕಂಥ ಬ್ಯಾಟ್ರಿ ಯಾವುದು? ಆಪ್ಷನ್ ಎ ಲೆಡ್ ಆಸಿಡ್ ಬ್ಯಾಟ್ರಿ, ನಿಕ್ಕಲ್ ಐರನ್ ಬ್ಯಾಟ್ರಿ, ಡ್ರೈ ಸೆಲ್ ಬ್ಯಾಟ್ರಿ ಆ್ಯಂಡ್ ಸಿಲ್ವರ್ ಆಕ್ಸೈಡ್ ಬ್ಯಾಟ್ರಿ. ಇವುಗಳಲ್ಲಿ ಯಾವ ಬ್ಯಾಟ್ರಿಯನ್ನು ಏರ್ಕ್ರಾಫ್ಟಲ್ಲಿ ಬಳಸ್ತಾರೆ? ನಾವು ಆಗಲೇ ಅಪ್ಲಿಕೇಶನ್ಸ್ಗಳನ್ನ ನೋಡ್ತಾ ಇದ್ವಿ, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡ್ತಾ ಇದ್ವಿ. ಸೊ ಅದರಲ್ಲಿ ನಿಕ್ಕಲ್ ಅಯಾನ್ ಬ್ಯಾಟ್ರಿಯನ್ನು ನಾವು ಏರ್ಕ್ರಾಫ್ಟಲ್ಲಿ ಯೂಸ್ ಮಾಡ್ತೀವಿ. ಓಕೆ. ಸೊ ಹಾಗಾಗಿ ಏರ್ಕ್ರಾಫ್ಟಲ್ಲಿ ಯೂಸ್ ಮಾಡ್ತಕ್ಕಂಥ ಬ್ಯಾಟ್ರಿ ಹೆಸರು ನಿಕ್ಕಲ್ ಐರನ್ ಬ್ಯಾಟ್ರಿ. ನೆಕ್ಸ್ಟ್ 8th question, ವೆನ್ 2 ಬ್ಯಾಟ್ರೀಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಇಟ್ ಶುಡ್ ಬಿ ಎನ್ಶೂರ್ಡ್ ದಟ್. ಬ್ಯಾಟ್ರಿಗಳನ್ನು ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿದಾಗ ನಾವು ಏನರ ಬಗ್ಗೆ ಗಮನ ಹರಿಸ್ಬೇಕು? ದೇ ಹ್ಯಾವ್ ದ ಸೇಮ್ EMF, ದೇ ಹ್ಯಾವ್ ದ ಸೇಮ್ ಮೇಕ್, ದೇ ಹ್ಯಾವ್ ದ ಸೇಮ್ ಆಂಪಿಯರ್ ಅವರ್ ಕೆಪಾಸಿಟಿ, ದೇ ಹ್ಯಾವ್ ಐಡೆಂಟಿಕಲ್ ಇಂಟರ್ನಲ್ ರೆಸಿಸ್ಟೆನ್ಸ್. ಬ್ಯಾಟ್ರಿಗಳನ್ನು ಪ್ಯಾರಲಲ್ ಕನೆಕ್ಟ್ ಮಾಡುವಾಗ ವೋಲ್ಟೇಜ್ ಸೇಮ್ ಇರಬೇಕಾ, ಅಥವಾ ಅವುಗಳು ಮಾಡೆಲ್ ಸೇಮ್ ಇರಬೇಕಾ, ಅಥವಾ AH ಸೇಮ್ ಇರಬೇಕಾ, ಅಥವಾ ರೆಸಿಸ್ಟೆನ್ಸ್ ಸೇಮ್ ಇರಬೇಕಾ ಅಂತ. ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿದಾಗ ಡೆಫಿನೆಟ್ಲಿ EMF ವೋಲ್ಟೇಜ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಹಾಗಾಗಿ ವೋಲ್ಟೇಜ್ ಸೇಮ್ ಇರತಕ್ಕಂಥ ಬ್ಯಾಟ್ರಿಗಳನ್ನು ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಬೇಕು ಅಂತ. 9th question, ಎ ಫ್ಲೋಟಿಂಗ್ ಬ್ಯಾಟ್ರಿ ಈಸ್ ಒನ್. ಫ್ಲೋಟಿಂಗ್ ಬ್ಯಾಟ್ರಿ ಅಂದರೆ ಏನು? ವಿಚ್ ಗೆಟ್ಸ್ ಚಾರ್ಜ್ಡ್ ಆ್ಯಂಡ್ ಡಿಸ್ಚಾರ್ಜ್ಡ್ ಸೈಮಲ್ಟೇನಿಯಸ್ಲಿ, ವಿಚ್ ಸಪ್ಲೈಸ್ ಕರೆಂಟ್ ಇಂಟರ್ಮಿಟೆಂಟ್ಲಿ ಆ್ಯಂಡ್ ಆಲ್ಸೋ ಡ್ಯೂರಿಂಗ್ ಆಫ್ ಸೈಕಲ್ಸ್. ಸಿ, ಇನ್ ವಿಚ್ ಬ್ಯಾಟ್ರಿ ವೋಲ್ಟೇಜ್ ಈಸ್ ಈಕ್ವಲ್ ಟು ಚಾರ್ಜರ್ ವೋಲ್ಟೇಜ್, ಇನ್ ವಿಚ್ ದ ಕರೆಂಟ್ ಇನ್ ಸರ್ಕ್ಯೂಟ್ ಈಸ್ ಫುಲ್ಲಿ ಸಪ್ಲೈಡ್ ಬೈ ದ ಬ್ಯಾಟ್ರಿ. ನೋಡಿ, ಫ್ಲೋಟಿಂಗ್ ಬ್ಯಾಟ್ರಿ ಅಂದರೆ ಏನು ಅಂತ. ಇಟ್ ಗೆಟ್ಸ್ ಚಾರ್ಜ್ಡ್ ಸೈಮಲ್ಟೇನಿಯಸ್ಲಿ ಆ್ಯಂಡ್ ಡಿಸ್ಚಾರ್ಜ್ಡ್. ಚಾರ್ಜಿಂಗು ಡಿಸ್ಚಾರ್ಜಿಂಗು ಸೈಮಲ್ಟೇನಿಯಸ್ ಆಗಿ ಆಗೋದಕ್ಕೆ ಕೇಳ್ತೀವ. ಇಟ್ ಸಪ್ಲೈಸ್ ಕರೆಂಟ್ ಇಂಟರ್ಮಿಟೆಂಟ್ಲಿ ಆ್ಯಂಡ್ ಆಲ್ಸೋ ಡ್ಯೂರಿಂಗ್ ಆಫ್ ಸೈಕಲ್ಸ್. ಕರೆಂಟನ್ನು ಇಂಟರ್ಮಿಟೆಂಟಾಗಿ ಮತ್ತು ಆಫ್ ಸೈಕಲ್ಸ್ಗಳಲ್ಲೂ ಕೊಡ್ತಕ್ಕಂಥದ್ದಕ್ಕೆ ನಾವು ಫ್ಲೋಟಿಂಗ್ ಅಂತೀವ. ಅಥವಾ ಬ್ಯಾಟ್ರಿ ವೋಲ್ಟೇಜ್ ಈಸ್ ಈಕ್ವಲ್ ಟು ಚಾರ್ಜರ್ ವೋಲ್ಟೇಜ್ ಇದ್ದರೆ ಫ್ಲೋಟಿಂಗ್ ಅಂತೀವ. ಅಥವಾ ವಿಚ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಈಸ್ ಫುಲ್ಲಿ ಸಪ್ಲೈಡ್ ಬೈ ದ ಬ್ಯಾಟ್ರಿ. ಬ್ಯಾಟ್ರಿಯಿಂದನೇ ಕರೆಂಟ್ ಸಪ್ಲೈ ಆಗ್ತಾ ಇದ್ದರೆ ಅದಕ್ಕೆ ಫ್ಲೋಟಿಂಗ್ ಬ್ಯಾಟ್ರಿ ಅಂತೀವ. ದ ಆನ್ಸರ್ ಈಸ್ ಬಿ, ವಿಚ್ ಸಪ್ಲೈಸ್ ಕರೆಂಟ್ ಇಂಟರ್ಮಿಟೆಂಟ್ಲಿ ಆ್ಯಂಡ್ ಆಲ್ಸೋ ಡ್ಯೂರಿಂಗ್ ಆಫ್ ಸೈಕಲ್ ಗೆಟ್ಸ್ ಚಾರ್ಜ್ಡ್ ಅಂತ. ಓಕೆ. ಇಂಟರ್ಮಿಟೆಂಟಾಗಿ ಕರೆಂಟನ್ನು ಸಪ್ಲೈ ಮಾಡ್ತಕ್ಕಂಥ ಮತ್ತು ಆಫ್ ಸೈಕಲ್ಸ್ಗಳಲ್ಲಿ ಸಪ್ಲೈ ಮಾಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಫ್ಲೋಟಿಂಗ್ ಬ್ಯಾಟ್ರಿ ಅಂತ ಕರಿತೀವಿ. 10th question, ದ ಎಲೆಕ್ಟ್ರೋಡ್ ಫಾರ್ ಎ ಬ್ಯಾಟ್ರಿ ಮಸ್ಟ್ ಬಿ. ಎಲೆಕ್ಟ್ರೋಡ್ ಹೇಗಿರಬೇಕು? ಎ ಸೆಮಿ ಕಂಡಕ್ಟರ್, an insulator, a good conductor of electricity, a bad conductor of electricity. ನೋಡಿ, ಒಂದು ಕಡೆ ಆ್ಯನೋಡ್ ಇರುತ್ತೆ, ಒಂದು ಕಡೆ ಕ್ಯಾಥೋಡ್ ಇರುತ್ತೆ, ಮಿಡ್ಲಲ್ಲಿ ಎಲೆಕ್ಟ್ರೋಡ್ ಅಂತ ಇರುತ್ತೆ. ಆ ಎಲೆಕ್ಟ್ರೋಡ್ ಯಾವ ರೀತಿ ಇರಬೇಕು ಅಂತ. ಸೊ ಆ ಎಲೆಕ್ಟ್ರೋಡ್ ಮೂಲಕನೇ ನಮ್ಮ ಚಾರ್ಜಸ್ಗಳು ಪಾಸ್ ಆಗೋದು ಒಂದು ಕಡೆಯಿಂದ ಇನ್ನೊಂದು ಕಡೆ. ಓಕೆ. ಹಾಗಾಗಿ ಇಟ್ ಮಸ್ಟ್ ಬಿ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. 11. Cells are connected in series in order to. ಸೀರೀಸಲ್ಲಿ ಸೆಲ್ಸ್ಗಳನ್ನು ಯಾಕೆ ಕನೆಕ್ಟ್ ಮಾಡ್ತಾರೆ? ಅವಾಗ ಏನಾಗುತ್ತೆ? ಇನ್ಕ್ರೀಸ್ ದ ವೋಲ್ಟೇಜ್ ರೇಟಿಂಗ್, ಇನ್ಕ್ರೀಸ್ ದ ಕರೆಂಟ್ ರೇಟಿಂಗ್, ಇನ್ಕ್ರೀಸ್ ದ ಲೈಫ್ ಆಫ್ ದ ಸೆಲ್ಸ್, ನನ್ ಆಫ್ ದ ಅಬೋವ್. ಸೀರೀಸಲ್ಲಿ ಕನೆಕ್ಟ್ ಮಾಡೋದು ಯಾಕೆ? ವೋಲ್ಟೇಜನ್ನು ಜಾಸ್ತಿ ಮಾಡೋದಕ್ಕೋ, ಕರೆಂಟನ್ನು ಜಾಸ್ತಿ ಮಾಡೋದಕ್ಕೋ, ಅಥವಾ ಲೈಫ್
ಸೈಕಲ್ನ ಜಾಸ್ತಿ ಮಾಡೋದಕ್ಕೋ ಅಥವಾ ಯಾವುದೂ ಅಲ್ವಾ ಅಂತ. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್, ಟು ಇನ್ಕ್ರೀಸ್ ದ ವೋಲ್ಟೇಜ್ ರೇಟಿಂಗ್. ಅದಕ್ಕೋಸ್ಕರ ನಾವು ಸೀರೀಸಾಗಿ ಕನೆಕ್ಟ್ ಮಾಡ್ತೀವಿ ಅಂತೇಳಿ. 12th ಕ್ವಶನ್, 5 2-volt cells are connected in parallel. The output voltage is, ಎರಡು 2-volt ಸೆಲ್ಸ್ಗಳನ್ನು ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿದಾಗ ಔಟ್ಪುಟ್ ವೋಲ್ಟೇಜ್ ಏನಾಗಿರುತ್ತೆ? 10 volts, 1.5 volts, 1.75 volts, 2 volts ಏನಾಗಿರುತ್ತೆ ನೋಡಿ. ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿದಾಗ ವೋಲ್ಟೇಜ್ ಏನಾಗಿರುತ್ತೆ ಹೇಳಿ? ಏನಾಗಿರುತ್ತೆ? ವೋಲ್ಟೇಜು ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ವೋಲ್ಟೇಜ್ ವೇರಿಯೇಷನ್ ಆಗೋದಿಲ್ಲ. ಸೊ ಹಾಗಾಗಿ 2 volts ಇರುತ್ತೆ ಅಂತ ಅರ್ಥ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಎ ಫ್ಯೂಯಲ್ ಸೆಲ್ ಕನ್ವರ್ಟ್ಸ್ ಡ್ಯಾಶ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಫ್ಯೂಯಲ್ ಸೆಲ್ಸ್ ಕನ್ವರ್ಟ್ಸ್ ಡ್ಯಾಶ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಮೆಕ್ಯಾನಿಕಲ್, ಮ್ಯಾಗ್ನೆಟಿಕ್, ಸೋಲಾರ್, ಕೆಮಿಕಲ್. ಸೆಲ್ಸ್ ಅಂತ ಹೇಳಿದ್ರೆ ದೇ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಲ್ವಾ. ಸೊ ಹಾಗಾಗಿ ಆಪ್ಷನ್. ಈಗ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆನ್ UPS ಬಗ್ಗೆ ನೋಡೋಣ. ಓಕೆ, ಇಲ್ಲಿ ತನಕ ನಾವು ಬ್ಯಾಟ್ರೀಸ್ಗಳ ಮೇಲೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅಂತ ನೋಡಿದ್ದೀವಿ. ಈಗ UPSಗಳ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡೋಣ. ಬನ್ನಿ ಹಾಗಾದರೆ ಮೊದಲನೇ ಕ್ವಶನ್, ದ UPS ಸ್ಟ್ಯಾಂಡ್ಸ್ ಫಾರ್ ಇಂಟರಪ್ಟಬಲ್ ಪವರ್ ಸಪ್ಲೈ, ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ, ಯುನೈಟೆಡ್ ಪವರ್ ಸಪ್ಲೈ, ಯೂನಿಫಾರ್ಮ್ ಪವರ್ ಸಪ್ಲೈ. ಆಪ್ಷನ್ ಈಸ್, ನಿಮಗೆಲ್ಲ ಗೊತ್ತಿದೆ UPS ಅಂತೇಳಿದರೆ ಅನ್ಇಂಟ್ರಪ್ಟಬಲ್ ಪವರ್ ಸಪ್ಲೈ ಅಂತೇಳಿ, ರೈಟ್. ಸೊ ಹಾಗಾಗಿ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅನ್ಇಂಟ್ರಪ್ಟಬಲ್ ಪವರ್ ಸಪ್ಲೈ. ನೆಕ್ಸ್ಟ್, ದ UPS ಹ್ಯಾವ್ ಓನ್ಲಿ AC mains, ಓನ್ಲಿ ಬ್ಯಾಟ್ರಿ, ಬೋತ್ AC mains ಆ್ಯಂಡ್ ಬ್ಯಾಟ್ರಿ, ನನ್. UPSಗೆ ಏನೇನಿರುತ್ತೆ? ಓನ್ಲಿ AC mains ಇರುತ್ತೋ ಅಥವಾ ಬರೀ ಬ್ಯಾಟ್ರೀಸ್ಗಳಿರ್ತಾವ ಅಥವಾ ಎರಡೂ ಇರ್ತಾವ ಅಂತ. ಸೊ ನಿಮಗೆ ಗೊತ್ತಿದೆ ಇದು AC-ನ ಪ್ರೈಮರಿಯಾಗಿ ಮತ್ತು ಬ್ಯಾಟ್ರಿಯನ್ನು ಸೆಕೆಂಡರಿಯಾಗಿ ಯೂಸ್ ಮಾಡುತ್ತೆ ಅಂತೇಳಿ. ಹಾಗಾಗಿ UPS-ಅಲ್ಲಿ ಬೋತ್ AC mains ಆ್ಯಂಡ್ ಬ್ಯಾಟ್ರಿಗಳು ಇರ್ತವೆ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 3, ದ UPS ಪ್ರೊವೈಡ್ಸ್ ಪವರ್ ಕಂಟಿನ್ಯೂಯಸ್ಲಿ, ಫ್ರೀಕ್ವೆಂಟ್ಲಿ, ವೆನ್ಎವರ್ ನೀಡೆಡ್, ಬೋತ್ 1 and 3. UPS ಅಂತಕ್ಕಂಥದ್ದು ನಿಮಗೆ ಕಂಟಿನ್ಯೂಸ್ ಆಗಿ ಪವರ್ ಕೊಡುತ್ತೋ, ಫ್ರೀಕ್ವೆಂಟಾಗಿ ಪವರ್ ಕೊಡುತ್ತೋ, ಅಥವಾ ಯಾವಾಗ ನಮಗೆ ಬೇಕೋ ಅವಾಗ ಮಾತ್ರ ಪವರ್ ಕೊಡುತ್ತೋ, ಅಥವಾ ಕಂಟಿನ್ಯೂಸ್ ಮತ್ತು ಫ್ರೀಕ್ವೆಂಟಾಗಿ ಕೊಡುತ್ತೋ? ದ ಕರೆಕ್ಟ್ ಆನ್ಸರ್ ಈಸ್ ಬೋತ್ 1 and 3. ಕಂಟಿನ್ಯೂಸ್ ಆಗಿ ಕೊಡ್ತಿರುತ್ತೆ ಮತ್ತು ಫ್ರೀಕ್ವೆಂಟಾಗಿ ನಿಮಗೆ ಪವರನ್ನು ಕೊಡ್ತಾ ಇರುತ್ತೆ ಅಂತೇಳಿ, ರೈಟ್. In online UPS, the primary and secondary power sources respectively. ಆನ್ಲೈನ್ UPS ಅಲ್ಲಿ ಪ್ರೈಮರಿ ಸೋರ್ಸ್ ಯಾವುದು ಮತ್ತು ಸೆಕೆಂಡರಿ ಸೋರ್ಸ್ ಯಾವುದಾಗಿರುತ್ತೆ? ಆಪ್ಷನ್ ಎ, AC mains and ಬ್ಯಾಟ್ರಿ, ಬ್ಯಾಟ್ರಿ ಆ್ಯಂಡ್ AC mains, ಬ್ಯಾಟ್ರಿ ಆ್ಯಂಡ್ ಬ್ಯಾಟ್ರಿ, AC mains ಆ್ಯಂಡ್ AC mains. ಯಾವುದು ಪ್ರೈಮರಿ ಯಾವುದು ಸೆಕೆಂಡರಿ ಇರುತ್ತೆ ಆನ್ಲೈನ್ UPS ಅಲ್ಲಿ? ನಿಮಗೆ ಗೊತ್ತಿದೆ 2 types ಆಫ್ UPS, ಆನ್ಲೈನ್ UPS ಆ್ಯಂಡ್ ಆಫ್ಲೈನ್ UPS ಅಂತ. ಅದರಲ್ಲಿ ಆನ್ಲೈನ್ UPS ಅಲ್ಲಿ ಯಾವುದು ಮೇನ್ಸ್ ಪ್ರೈಮರಿ ಸೋರ್ಸ್ ಆಗಿರುತ್ತೆ? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬ್ಯಾಟ್ರಿಯನ್ನು ನಾವು ಪ್ರೈಮರಿಯಾಗಿ ಬಳಸ್ತೀವಿ, AC-ಯನ್ನು ಸೆಕೆಂಡರಿ ಸೋರ್ಸ್ ಆಗಿ ಬಳಸಿರ್ತೀವಿ. ಅದನ್ನು ಆನ್ಲೈನ್ UPS ಅಂತ ಕರಿತೀವಿ, ರೈಟ್. ನೆಕ್ಸ್ಟ್ ಕ್ವಶನ್, ಇನ್ ಆನ್ಲೈನ್ UPS ದ ಪವರ್ ಕನ್ವರ್ಷನ್ ಟೇಕ್ಸ್ ಪ್ಲೇಸ್. ಯಾವುದ್ರಲ್ಲಾಗುತ್ತೆ ಆನ್ಲೈನ್ UPS ಅಲ್ಲಿ? ಕಂಟಿನ್ಯೂಯಸ್ಲಿ, ವೆನ್ AC ಫೇಲ್ಸ್, ವೆನ್ ಬ್ಯಾಟ್ರಿ ಫೇಲ್ಸ್, ನನ್. ನೋಡಿ, ಆನ್ಲೈನ್ UPS ಅಲ್ಲಿ ಬ್ಯಾಟ್ರಿ ಪ್ರೈಮರಿ ಸೋರ್ಸ್ ಆಗಿರುತ್ತೆ, AC ಸೆಕೆಂಡರಿ ಸೋರ್ಸ್ ಆಗಿರುತ್ತೆ. ಆ ಪವರ್ ಕನ್ವರ್ಷನ್ನು ಯಾವಾಗ ಆಗುತ್ತೆ ಅಂತ? ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೋ, ಅಥವಾ ವೆನ್ AC ಫೇಲ್ ಆದಾಗ ಮಾತ್ರ ಆಗುತ್ತೋ, ವೆನ್ ಬ್ಯಾಟ್ರಿ ಫೇಲ್ ಆದಾಗ ಆಗುತ್ತೋ, ಅಥವಾ ಇವ್ಯಾವುದು ಅಲ್ವಾ? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಕಂಟಿನ್ಯೂಯಸ್ಲಿ. ಯಾಕಂತೇಳಿದರೆ ಬ್ಯಾಟ್ರಿನೇ ಪ್ರೈಮರಿ ಸೋರ್ಸ್ ಆಗಿರೋದ್ರಿಂದ AC-ಯಿಂದ ಬ್ಯಾಟ್ರಿಯಲ್ಲಿ ಹೋಗ್ಬಿಟ್ಟು ಬ್ಯಾಟ್ರಿಯಿಂದ ಮತ್ತೇನಾಗ್ತಿರುತ್ತೆ, ನಿಮ್ಮ ಲೋಡಿಗೆ ಬರ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಕನ್ವರ್ಷನ್ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರಬೇಕಲ್ಲಿ ಅಂತ. ನೆಕ್ಸ್ಟ್, ಇನ್ ಆಫ್ಲೈನ್ UPS ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಪವರ್ ಸೋರ್ಸಸ್ ರೆಸ್ಪೆಕ್ಟಿವ್ಲಿ. ಆಫ್ಲೈನಲ್ಲಿ ಯಾವ್ಯಾವ ಇರ್ತವೆ? AC mains ಆ್ಯಂಡ್ ಬ್ಯಾಟ್ರಿ, ಬ್ಯಾಟ್ರಿ ಆ್ಯಂಡ್ AC mains, ಬ್ಯಾಟ್ರಿ ಆ್ಯಂಡ್ ಬ್ಯಾಟ್ರಿ, AC mains ಆ್ಯಂಡ್ AC mains. ನಿಮಗೆ ಗೊತ್ತಿದೆ ಆಫ್ಲೈನಲ್ಲಿ AC mainsನ್ನು ಪ್ರೈಮರಿಯಾಗಿ ಯೂಸ್ ಮಾಡ್ತೀವಿ,
ಬ್ಯಾಟ್ರಿಯನ್ನು ಸೆಕೆಂಡರಿ ಪವರ್ ಸೋರ್ಸಾಗಿ ಯೂಸ್ ಮಾಡ್ತೀವಿ. ಯಾವಾಗ ಕರೆಂಟ್ ಹೋಗುತ್ತೆ ಆವಾಗ ಮಾತ್ರ ಬ್ಯಾಟ್ರಿಯಿಂದ ಪವರು ಜನ್ರೇಟ್ ಆಗೋಕ್ಕೆ ಅಥವಾ ಲೋಡಿಗೆ ಹೋಗೋಕ್ಕೆ ಶುರು ಆಗುತ್ತೆ ಅಂತೇಳಿ. ಸೊ ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್, ಎ ಸಿ ಮೇನ್ಸ್ ಆ್ಯಂಡ್ ಬ್ಯಾಟ್ರಿ. ಸೊ ನೆಕ್ಸ್ಟ್ ಕ್ವಶನ್, ಹೀಟ್ ಡಿಸಿಪಿಯೇಷನ್ ಆ್ಯಂಡ್ ಆಪರೇಟಿಂಗ್ ಟೆಂಪ್ರೇಚರ್ ಇನ್ ಆನ್ಲೈನ್ UPS ಈಸ್ ಡ್ಯಾಶ್ ಕಂಪೇರ್ ಟು ಆಫ್ಲೈನ್ UPS. ಹೈ ಇರುತ್ತೋ, ಲೋ ಇರುತ್ತೋ, ಮಾಡ್ರೇಟ್ ಇರುತ್ತೋ, ನನ್ ಇರುತ್ತೋ ಅಂತ. ನಿಮಗೆ ಗೊತ್ತಿದೆ ಆನ್ಲೈನ್ UPS ಅಲ್ಲಿ ಕಂಟಿನ್ಯೂಸ್ ಆಗಿ ಪವರ್ ಕನ್ವರ್ಷನ್ ಆಗ್ತಾನೆ ಇರುತ್ತೆ. ಬ್ಯಾಟ್ರಿ ಮುಖಾಂತರನೇ, ಬ್ಯಾಟ್ರಿ ಯಾವಾಗಲೂ ಆನ್ ಆಗಿ ಇದ್ದೇ ಇರುತ್ತೆ. ಹಾಗಾಗಿ ಹೀಟ್ ಡಿಸಿಪಿಯೇಷನ್ ಮತ್ತು ಆಪ್ರೇಟಿಂಗ್ ಟೆಂಪ್ರೇಚರು ಜಾಸ್ತಿ ಇರುತ್ತೆ ಆಫ್ಲೈನ್ UPSಗಿಂತ ಅಂತ. 9th ಕ್ವಶನ್, ರಿಲಯಬಿಲಿಟಿ ಆಫ್ ಆನ್ಲೈನ್ UPS ಈಸ್ ಡ್ಯಾಶ್ ಕಂಪೇರ್ ಟು ಆಫ್ಲೈನ್ UPS. ರಿಲಯಬಿಲಿಟಿ ಆನ್ಲೈನ್ UPSದು ಚೆನ್ನಾಗಿರುತ್ತೋ ಅಥವಾ ಆಫ್ಲೈನ್ UPSದು ಚೆನ್ನಾಗಿರುತ್ತೋ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ದ ರಿಲಯಬಿಲಿಟಿ ಆಫ್ ಆನ್ಲೈನ್ UPS ಈಸ್ ಲೋ ಕಂಪೇರ್ ಟು ಆಫ್ಲೈನ್ UPS. ಯಾವಾಗಲೂ ಆನ್ ಇರೋದ್ರಿಂದ ಅದ್ರ ಮೇಲೆ ನಾವು ರಿಲಯಬಲ್ ಆಗೋಕ್ಕಾಗಲ್ಲ. ಮೇ ಬಿ ಬೇಗ ಕೆಟ್ಟೋಗ್ಬೋದು, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಓಕೆ, ಅಥವಾ ಏನಾದರೂ ಫಾಲ್ಟ್ ಆಗೋವಂಥ ಚಾನ್ಸಸ್ ಇರುತ್ತೆ ಅಂತ. ಓಕೆ, ಅದನ್ನು ರಿಲಯಬಲ್ ಇರಲ್ಲ. ಸರ್ಕ್ಯೂಟ್ ಡಿಸೈನ್ ಆಫ್ ಆನ್ಲೈನ್ UPS ಈಸ್ ಡ್ಯಾಶ್ ದ್ಯಾನ್ ಆಫ್ಲೈನ್ UPS. ಆನ್ಲೈನ್ UPS ಕಾಂಪ್ಲೆಕ್ಸ್ ಇರುತ್ತೋ ಅಥವಾ ಆಫ್ಲೈನ್ UPS ಕಾಂಪ್ಲೆಕ್ಸ್ ಇರುತ್ತೋ ಸರ್ಕ್ಯೂಟ್ ಡಿಸೈನು? ಡೆಫಿನೆಟ್ಲಿ ದ ಸರ್ಕ್ಯೂಟ್ ಡಿಸೈನ್ ಆಫ್ ಆನ್ಲೈನ್ UPS ಈಸ್ ಮೋರ್ ಕಾಂಪ್ಲೆಕ್ಸ್ ದ್ಯಾನ್ ಆಫ್ಲೈನ್ UPS. ಆನ್ಲೈನ್ UPSನಲ್ಲಿ ಕಾಂಪೊನೆಂಟ್ಸ್ಗಳು ಜಾಸ್ತಿ ಇರ್ತವೆ. ಕಾಂಪೊನೆಂಟ್ಸ್ಗಳು ಜಾಸ್ತಿ ಇದ್ದರೆ ಒಂದಕ್ಕೊಂದು ಕನೆಕ್ಷನ್ ಜಾಸ್ತಿ ಇರುತ್ತೆ, ಹಾಗಾಗಿ ಕಾಂಪ್ಲೆಕ್ಸ್ ಇರುತ್ತೆ ಅಂತ. ಇನ್ UPS ಫಂಕ್ಷನ್ ಆಫ್ ರೆಕ್ಟಿಫೈಯರ್ ಈಸ್ ಟು ಕನ್ವರ್ಟ್ AC to AC, AC to DC, DC to AC ಆ್ಯಂಡ್ DC to DC. ರೆಕ್ಟಿಫೈರ್ನ ಯಾಕೆ ಯೂಸ್ ಮಾಡ್ತೀವಿ? ಡೆಫಿನೆಟ್ಲಿ AC ವೋಲ್ಟೇಜನ್ನು DC ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡಲಿಕ್ಕೆ ಅಂತ ರೆಕ್ಟಿಫೈರ್ ಯೂಸ್ ಮಾಡ್ತೀವಿ ಅಂತ. ನೆಕ್ಸ್ಟ್ 12th ಕ್ವಶನ್, ಎಫಿಷಿಯನ್ಸಿ ಆಫ್ ಆನ್ಲೈನ್ UPS ಈಸ್ ಡ್ಯಾಶ್ ಕಂಪೇರ್ ಟು ಆಫ್ಲೈನ್ UPS. ಆನ್ಲೈನ್ UPSಿಂದ ಎಫಿಷಿಯನ್ಸಿ ಆಫ್ಲೈನ್ UPSಿನ ಎಫಿಷಿಯನ್ಸಿಗಿಂತ ಲೋ ಇರುತ್ತೆ, ಕಡಿಮೆನೇ ಇರುತ್ತೆ ಅಂತ ಎಫಿಷಿಯನ್ಸಿ. ಇದು ಬೇಗ ಹಾಳಾಗೋಗ್ಬಿಡುತ್ತೆ UPS, ಮತ್ತು ಪವರ್ನ ತುಂಬ ಜಾಸ್ತಿ ತಗೊಳುತ್ತೆ. ಯಾಕಂದರೆ ಯಾವಾಗಲೂ ಆನ್ ಇರುತ್ತೆ, ಆ AC ಪವರ್ನ ತಗೊಂಡು ಸ್ಟೋರ್ ಮಾಡಿಕೊಂಡು ಅದರಿಂದನೇ ಲೋಡ್ ಕೊಡ್ತಾ ಇರುತ್ತೆ. ಹಾಗಾಗಿ ಅದು ಎಫಿಷಿಯೆಂಟ್ ಅಲ್ಲ. ಅದೇ ಆಫ್ಲೈನ್ UPS ಆದರೆ ಆಫಲ್ಲಿರುತ್ತೆ, ಕರೆಂಟ್ ಇದ್ದಾಗ, ಕರೆಂಟ್ ಹೋದಾಗ ಮಾತ್ರ ಆನ್ ಆಗುತ್ತೆ, ಪವರ್ನ ಕೊಡುತ್ತೆ. ಸೊ ಹಾಗಾಗಿ ಅದು ಎಫಿಷಿಯೆಂಟ್. 13th ಕ್ವಶನ್, ರೇಟಿಂಗ್ ಆಫ್ UPS ಈಸ್ ಮೆನ್ಷನ್ಡ್ ಇನ್. UPS ರೇಟಿಂಗ್ನ ಯಾವ ರೀತಿ ವ್ಯಾಟ್ಸಲ್ಲಿ ಅಳಿತೀವೋ, ವೋಲ್ಟೇಜ್ ಆಂಪಿಯರ್ಸಲ್ಲಿ ಅಳಿತೀವೋ, ವೋಲ್ಟ್ಸಲ್ಲಿ ಅಳಿತೀವೋ, ನನ್ನಲ್ಲಿ ಅಳಿತೀವೋ? ಡೆಫಿನೆಟ್ಲಿ ವೋಲ್ಟೇಜ್ ಆಂಪಿಯರ್ಸಲ್ಲಿ UPS ರೇಟಿಂಗ್ನ ಅಳಿತೀವಿ. ವೋಲ್ಟೇಜ್ ಮಲ್ಟಿಪ್ಲೈಡ್ ಬೈ ಆಂಪಿಯರ್ಸ್. EMI ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇನ್ಫರೆನ್ಸ್, ಎಲೆಕ್ಟ್ರೋಮೆಕ್ಯಾನಿಕಲ್ ಇನ್ಫರೆನ್ಸ್, ಎಲೆಕ್ಟ್ರೋಮ್ಯಾಗ್ನೆಟೋ ಇಂಟ್ರೆಸ್ಟ್, ನನ್. EMI ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇನ್ಫರೆನ್ಸ್. ಸೊ ಇಷ್ಟು ಕ್ವಶನ್ಸ್ಗಳು ನಿಮಗೆ ಬ್ಯಾಟ್ರೀಸ್ ಮೇಲೆ ಮತ್ತು UPS ಮೇಲೆ ಕೇಳ್ತಾರೆ. ಈ ಎಲ್ಲ ಕ್ವಶನ್ಸ್ಗಳು ನಿಮಗೆ ಅರ್ಥ ಆಗಿದ್ದಾವೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನಿಮಗೆಲ್ರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.